ನೀವು ಯಾರಿಗಾದರೂ ದುಡ್ಡು ಕೊಟ್ಟು ಮೋಸ ಹೋಗಿದ್ದೀರಾ? ದುಡ್ಡು ಕೊಡುವಾಗ ಅಂಗಲಾಚಿ ಬೇಡಿ ನಿಮ್ಮ ದುಡ್ಡನ್ನು ತೆಗೆದುಕೊಂಡು ಅವರು ಪರಾರಿಯಾಗಿರ್ತಾರಾ? ಒಂದು ರೂಪಾಯಿನೂ ದುಡ್ಡು ಕೈಗೆ ಸೇರ್ತಾ ಇಲ್ವಾ? ಅವರು ದುಡ್ಡು ಇವತ್ತು ನಾಳೆ ಅಂತ ಆಟ ಆಡಿಸ್ತಾ ಇದ್ದಾರಾ? ಅಥವಾ ನಿಮ್ಮ ದುಡ್ಡನ್ನು ನಿಮಗೆ ಕೊಡದೇನೆ ತುಂಬ ಹಿಂಸೆ ಕೊಡ್ತಿದ್ರೆ, ನೀವೇನಾದ್ರು ಸಾಧು ಸ್ವಭಾವದ ವ್ಯಕ್ತಿಗಳಾಗಿದ್ದರೆ ಇದಂತೂ ಶತಸಿದ್ಧವಾಗಿ ಸಾಧ್ಯವಾಗುತ್ತೆ. ಆದರೆ ಕೆಲವೊಂದು ತಾಂತ್ರಿಕ ವಿದ್ಯೆಗಳ ಪರಿಹಾರದಿಂದ ನೀವು ಇಡುವಂತಹ ಈ ಬೇರಿನ ಶಕ್ತಿಯಿಂದ ನಿಮ್ಮ ದುಡ್ಡು ನಿಮ್ಮ ಕೈಗೆ ಯಾವುದೇ ಅಡೆತಡೆ ಇಲ್ಲದೆ ಬಂದು ಸೇರಿಕೊಳ್ಳುತ್ತದೆ. ಆ ಒಂದು ಬೇರು ಯಾವುದು, ಅದು ಎಲ್ಲಿರುತ್ತೆ, ಸಂಪೂರ್ಣವಾದ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸಿದ್ಧಿಮಂತ್ರಂ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಪ್ರತಿದಿನ ಇಂತಹ ಸಮಸ್ಯೆಗಳ ಪರಿಹಾರಕ್ಕಾಗಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇರ್ತೀವಿ. ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಕಷ್ಟಗಳು, ಸಮಸ್ಯೆಗಳು ಏನೇ ಇದ್ದರೂ ಯಾವುದೂ ಅಂಜಿಕೆ ಇಲ್ಲದೆ ಬಿಚ್ಚು ಮನಸ್ಸಿನಿಂದ ಪ್ರತಿಯೊಂದು ವಿಷಯವನ್ನು ಹೇಳಿಕೊಳ್ಳಿ. ಆಗ ನಿಮಗೆ ಪರಿಹಾರ ಹೇಗೆ ಯಾವುದನ್ನು ಮಾಡಬೇಕು ಅಂತ ಮಾಡಿಕೊಡ್ತಾರೆ. ಈಗಾಗಲೇ ಬಂದಿರುವ ಫೋನ್ ಕರೆಗಳಲ್ಲಿ ಪ್ರಮುಖವಾಗಿ ಹಣಕಾಸಿನ ಸಮಸ್ಯೆ. ಗುರುಗಳೇ, ಯಾರೋ ನಮ್ಮಿಂದ ದುಡ್ಡು ಇಸ್ಕೊಂಡ್ರು, ಅವರು ನಮಗೆ ನನ್ನ ದುಡ್ಡನ್ನು ವಾಪಸ್ ಕೊಡ್ತಾ ಇಲ್ಲ, ನನ್ನ ಆತ್ಮೀಯ ಗೆಳೆಯನೇ ಆಗಿದ್ದಾನೆ, ಕೇಳೋಕ್ಕೆ ಹೋದರೆ ನಿಷ್ಠುರ ಆಗುತ್ತೆ ಅನ್ನೋ ಭಯ. ಆದರೆ ನಮ್ಮ ಸಂಬಂಧಿಕರು ಕೂಡ ದುಡ್ಡು ಇಸ್ಕೊಂಡಿರ್ತಾರೆ, ಅವರು ಕೂಡ ಇವತ್ತು ನಾಳೆ ಅಂತ ಸೊಬಗು ಹೇಳಿ ಕಳಿಸ್ತಾ ಇರ್ತಾರೆ. ನಮಗೆ ನಮ್ಮದೇ ಆದಂತಹ ದುಡ್ಡು ಕಾಸಿನ ಪರಿಸ್ಥಿತಿಯ ಕಷ್ಟಗಳಿದೆ. ಹೇಗಾದರೂ ಮಾಡಿ ನಮ್ಮ ದುಡ್ಡನ್ನು ಮತ್ತೆ ನಮ್ಮ ಕೈಗೆ ಬರುವಂತೆ ಮಾಡಿಕೊಡಿ ಅಂತ ನೀವು ಕೇಳ್ತಾ ಇದ್ದರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಮೊದಲು ಕುಬೇರ ಬೇರು ಅಂತ ಸಿಗುತ್ತೆ. ಈ ಕುಬೇರ ಬೇರು ತುಂಬ ಪ್ರಾಚೀನ ಕಾಲದಿಂದಲೂ ಗುಣಮಟ್ಟವಾಗಿ ಕಾಪಾಡಿಕೊಂಡು ಬೆಳೆಸುತ್ತಾ ಬಂದಿದ್ದಾರೆ. ವಂಶ ಪಾರಂಪರಿಕವಾಗಿರುವವರು ನಮ್ಮ ಗುರುಗಳು ಶ್ರೀ ಮಂಜುನಾಥ್ ಅವರು. ಇವರು ಕೊಡುವ ಈ ಒಂದು ಕುಬೇರ ಬೇರನ್ನು ತೆಗೆದುಕೊಂಡು ಬಂದು ಮನೆಯ ಕುಬೇರ ಮೂಲೆಯಲ್ಲಿ ಒಂದು ಬಟ್ಟಲಿನಲ್ಲಿ ಅಕ್ಕಿಯನ್ನು ತುಂಬಿಸಿ ಅದರ ಮೇಲ್ಭಾಗದಲ್ಲಿ ಬೇರನ್ನಿಟ್ಟು ಅರಿಶಿಣ, ಕುಂಕುಮ, ಧೂಪ, ದೀಪವನ್ನು ಹಚ್ಚಿದ ನಂತರ ನಿಮ್ಮ ಬೇಡಿಕೆಗಳನ್ನು ಕೇಳಿಕೊಳ್ಳಿ. ದುಡ್ಡಿನ ಸಮಸ್ಯೆ ಪರಿಹಾರ ಆಗಬೇಕು, ದುಡ್ಡು ತಗೊಂಡವನು ವಾಪಸ್ಸು ತಂದು ಕೊಡುವಂತೆ ಆಗಬೇಕು, ಸಾಲದ ಸಮಸ್ಯೆಯಲ್ಲಿ ಸಿಲುಕಿಕೊಂಡಿದ್ದೇವೆ, ಅದರಿಂದ ಹೊರಗೆ ಬರಲು ನನಗೆ ಆಗ್ತಾನೇ ಇಲ್ಲ, ಏನಾದರೂ ಪರಿಹಾರ ಆಗಬೇಕು ಅಂತ ನೀವು ಸಂಕಲ್ಪ ಮಾಡಿ ಬೇಡಿಕೊಳ್ಳಿ. ಆ ಸಂಕಲ್ಪಗಳು ಖಂಡಿತವಾಗಿಯೂ ಈಡೇರುತ್ತದೆ. ಯಾವುದೇ ಕಾರಣಕ್ಕೂ ಆ ಸಂಕಲ್ಪದಿಂದ ನೀವು ಯೋಚನೆ ಮಾಡಬೇಡಿ, ಖಂಡಿತ ಒಳ್ಳೆಯದಾಗುತ್ತೆ. ಕುಬೇರ ಬೇರನ್ನು ನೀವು ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಅವರಿಂದ ಕೇಳಿ ಪಡೆದುಕೊಳ್ಳಿ. ತುಂಬ ಬೇಗ ನಿಮಗೆ ಫಲಗಳು ಸಿಕ್ಕೇ ಸಿಗುತ್ತದೆ.